ಮಕ್ಕಳಿಗೆ ಅಡ್ಮಿಷನ್ ನೀಡದ ಖಾಸಗಿ ಶಾಲೆಗೆ ನೋಟಿಸ್. ಪೋಷಕರ ಲಿಖಿತ ದೂರಿನ ಅನ್ವಯ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿದೆ. ದಾಖಲಾತಿಯನ್ನು ಮಾಡಿಕೊಳ್ಳಲು ನಿರಾಕರಣೆ ಮಾಡಿದ್ದಕ್ಕೆ ಪ್ರಶ್ನೆ. ಖಾಸಗಿ ಶಾಲೆಗೆ ಕಾರಣವನ್ನ ಕೇಳಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಬಿಇಒ ಅನ್ನೋದು ಗೊತ್ತಾಗ್ತಾ ಇದೆ. ಮಕ್ಕಳಿಗೆ ಅಡ್ಮಿಷನ್ ಅನ್ನು ಕೊಟ್ಟಿರಲಿಲ್ಲ ಖಾಸಗಿ ಶಾಲೆ. ಬೌನ್ಸರ್ಸ್ ಅನ್ನು ನಿಲ್ಲಿಸಿ ಪೋಷಕರನ್ನ ಶಾಲೆಯ ಗೇಟ್ನಲ್ಲಿಯೇ ತಡೆಯುವಂತಹ ಕೆಲಸ ಆಗಿತ್ತು. RTA ಅಡಿಯಲ್ಲಿ ಸೀಟ್ ಅಲರ್ಟ್ ಆಗಿದೆ. ಆದರೆ ಮಕ್ಕಳನ್ನು ಅಡ್ಮಿಷನ್ ಮಾಡಿಕೊಳ್ಳೋದಕ್ಕೆ ಶಾಲೆಯ ಆಡಳಿತ ಮಂಡಳಿ ಮಾತ್ರ ಮುಂದಾಗ್ತಾ ಇರಲಿಲ್ಲ. ಹಾಗಾಗಿ ಆಕ್ರೋಶ ಹೊರಹಾಕಿದ್ರು. ಬಿಇಒ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿದ್ರು. ಈಗ ಬಿಇಒ ನೋಟಿಸ್ ಸರ್ವ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. नहीं सुनो ना, आप लोग ही बोले कि हम लोग सीट नहीं दे सकते हैं, हम लोग के बच्चे बैठना नहीं चाहते आप लोग के साथ, इसका मतलब क्या हुआ? कौन बोला? ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, RTA ನಡಿಯಲ್ಲಿ ಸೀಟ್ ಅಲರ್ಟ್ ಆದಮೇಲೆ ಯಾವುದೇ ಖಾಸಗಿ ಶಾಲೆ ಆದರೂ ಕೂಡ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಬಟ್ ಈ ಶಾಲೆಯದ್ದು ಯಾಕೆ ಎಕ್ಸ್ಟ್ರಾ ತಕರಾರು? ಏನು ನಡೀತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾವುದೇ ಕಾರಣಕ್ಕೂ ನಿರಾಕರಿಸುವಂತ ಕೆಲಸವನ್ನ ಶಾಲೆಯ ಆಡಳಿತ ಮಂಡಳಿ ಮಾಡಬಾರ್ದು. ಆದರೆ ಈ ಶಾಲೆ ಮಾಡ್ತಾ ಇದೆ. ಸುಮಾರು 10 ಮಕ್ಕಳಿಗೆ RTA ಇಂದ ಸೀಟ್ ಅಲರ್ಟ್ ಆಗಿದೆ. ಅಲರ್ಟ್ ಆದ ನಂತರ SCPK ಆದರ್ಶ ಪ್ರಾಥಮಿಕ ಶಾಲೆ ಏನಿದೆ ಇಲ್ಲಿ ಎಲ್ಲ ಪೋಷಕರು ಸುಮಾರು ಒಂದು 10 ಮಕ್ಕಳಿಗೆ ಅಲರ್ಟ್ ಆಗಿತ್ತು. 10 ಪೋಷಕರು ಬಂದು ಇಲ್ಲಿ ಸೀಟನ್ನು ಸೇರಿಸೋದಕ್ಕೆ ಅಂದರೆ ಮಕ್ಕಳನ್ನ ಶಾಲೆಗೆ ಸೇರಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಆ ಪ್ರಯತ್ನ ಕಳೆದ 25 ದಿನಗಳಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ಸಾಧ್ಯ ಆಗ್ತಾ ಇಲ್ಲ. ಪ್ರತಿನಿತ್ಯವೂ ಕೂಡ ಬರ್ತಾರೆ. ಪ್ರತಿನಿತ್ಯ ಬಂದು ಈ ಗೇಟ್ ಹತ್ರ ಕಾಯುವಂತ ಪರಿಸ್ಥಿತಿ ಈ ಪೋಷಕರದ್ದು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳಿಗೆ ಅಲರ್ಟ್ ಆಗಿರುವಂತ ಹಕ್ಕನ್ನು ನಾವು ಕೇಳಕ್ಕೆ ಬಂದರೂ ಕೂಡ ನಮಗೆ ಸರಿಯಾಗಿ ಅಂದ್ರೆ ಗೇಟಿಂದ ಒಳಗಡೆ ಬಿಡೋದಕ್ಕೂ ಕೂಡ ಇವರು ಬಿಡ್ತಾ ಇಲ್ಲ. ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಅಲರ್ಟ್ ಆಗಿದೆ, ಹಕ್ಕಿದೆ ನಮ್ದು, ಅದನ್ನು ಕೇಳೋದಕ್ಕೂ ಕೂಡ ಬಂದಾಗ ನಮಗೆ ಈ ರೀತಿಯಾಗಿ ಮೊಂಡಾಟ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೊಡಲ್ಲ, ನಮ್ದು ಮೈನಾರಿಟಿ ಸ್ಕೂಲ್ ಅಂತ ಹೇಳ್ತಾರೆ. ಆದರೆ BEO ಹತ್ರ ಅಥವಾ DDPI ಹತ್ರ ಹೋದಾಗ ಅವರು ಹೋಗಿ ಶಾಲೆಯ ಹತ್ರನೇ ಕೇಳಿ ನಾವು ನೋಟಿಸನ್ನು ಸರ್ವ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಸಹ ನೋಟಿಸನ್ನು ಅಂದರೆ ಪಬ್ಲಿಕ್ TV ಯಾವಾಗ ಇಲ್ಲಿ ಸ್ಥಳಕ್ಕೆ ಬಂದು DDPI ಅವರನ್ನ ಹಾಗೆ BEO ಅವ್ರನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅವರು ಈಗ ನೋಟಿಸನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ಈಗಷ್ಟೇ ಶಾಲೆಗೆ ನೋಟಿಸನ್ನು ಇಶ್ಯೂ ಮಾಡಿ ಕಾರಣವನ್ನು ಕೇಳಿ ನೋಟಿಸನ್ನು ಇಶ್ಯೂ ಮಾಡಿರುವಂಥದ್ದು. ಯಾಕಂದರೆ ಲಿಖಿತವಾಗಿ ಪೋಷಕರು ಕೂಡ ದೂರನ್ನು ಕೊಟ್ಟಿದ್ರು. ಆದರೆ ಯಾವುದೇ ರೀತಿಯಂಥ ಕ್ರಮ ಜರುಗಿಸಿರಲಿಲ್ಲ. ಈಗ ಪೋಷಕರಿದ್ದಾರೆ, ನೇರವಾಗಿ ಅವ್ರನ್ನೇ ನಾನು ಮಾತಾಡ್ತಿದ್ದೀನಿ. ಏನು ಹೇಳ್ತಿದ್ದಾರೆ, ಯಾಕೆ ಇಷ್ಟು ದಿನ ತಡ ಆಗ್ತಿದೆ? 25 ದಿನ ಆದರೂ ಸರ್, 25 ದಿವಸದಿಂದ ನಾವು ಬರ್ತಾ ಇದ್ದೀವಿ. RTA ಸೀಟ್ ಅಲರ್ಟ್ ಆದಾಗಿಂದ ಫಸ್ಟ್ ಡೇ ನಾನು ಇಲ್ಲಿ ಬರ್ತಾ ಇದ್ದೀವಿ. ಬಂದಾಗ ಏನಂದ್ರು ಸ್ಟಾರ್ಟಿಂಗಲ್ಲಿ ಇಲ್ಲ ಪ್ರಿನ್ಸಿಪಲ್ ಇಲ್ಲ, ಮ್ಯಾನೇಜ್ಮೆಂಟ್ ಅವರಿಲ್ಲ, ಅವರಿಲ್ಲ, ಇವರಿಲ್ಲ ಅಂತ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ನಾವು ಆ ಭರವಸೆನ ಏನು ಮಾಡಿದ್ರೆ ಇವತ್ತಲ್ಲ ನಾಳೆ ಮಾಡ್ತಾರೆ ಅಂತ BO ಆಫೀಸಿಂದ ಹಿಡಿದು ಇಲ್ಲಿಗೆ ಮಾಡ್ತಾರೆ. ಹೋದ ವಾರ ಏನಾಯಿತು, ಇವರು ಏಕಾದಮ್ಗೆ ಪ್ರಿನ್ಸಿಪಲ್ ಬರಲಿಲ್ಲ ಅಂತ ನಾವು ಬಂದು ಕೇಳಿದಾಗ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮ್ಮ ಹತ್ರ ಸೀಟ್ಸ್ ಇಲ್ಲ, ನಾವು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾವು BO ಆಫೀಸ್ಗೆ ಹೋದ್ರೆ BO ಆಫೀಸ್ಗೆ ಹೋದಾಗ ಅವರೇನಂದ್ರು, ಇಲ್ಲ ಅವರು ಮೈನಾರಿಟಿ ಬಗ್ಗೆ ತೆಗಿತಾರೆ, ಮೈನಾರಿಟಿ ಆಗಿಲ್ಲ, ಆದರೆ ಸ್ಕೂಲಲ್ಲಿ RTA ಸೀಟ್ ತೊಗೊಂಡಿದ್ದಾರೆ, ಈ ಥರ ಗೌರ್ಮೆಂಟಿಂದನೂ ಕೊಟ್ಟಿದ್ದೀವಿ, ಅವ್ರು ಅಲರ್ಟ್ ಮಾಡಲೇಬೇಕು ಅಂದರು. ಸರ್, ಕಳೆದ 15 ದಿವಸದಿಂದ BO ಆಫೀಸು TTP ಆಫೀಸಿಂದ ಹಿಡಿದು ಸ್ಕೂಲ್ ಹತ್ರ ಆಚೆ ಕಡೆ 4 ಅವರ್ ಕಾದಿದ್ದೀವಿ ಸರ್ ಪೋಷಕರು. ಅದಾದಮೇಲೆ ನಮ್ಮ ಶಾಸಕರು ದಿನೇಶ್ ಗುಂಡೂರಾವ್ ಸಾಹೇಬರು ಕೂಡ ನಮ್ಗೆ ತುಂಬ ಸಪೋರ್ಟ್ ಮಾಡಿ 2 ಸತಿ ಕೂಡ ಹೇಳಿದ್ದಾರೆ ಮ್ಯಾನೇಜ್ಮೆಂಟ್ ಅವ್ರಿಗೆ ತಿಳಿಸಿ ಮಾಡಿ ಅಂತ BO ಆಫೀಸ್ಗೆ ಹೇಳಿ ಅದನ್ನು ಮಾಡಿದ್ದಾರೆ. ಅದನ್ನು ಕೇರ್ ತೊಗೊಂಡಿಲ್ಲ. ಇನ್ನೊಂದು, ಇವಾಗ ಏನಾಗಿದೆ, ನೀವು ಬಂದಾದಮೇಲೆ BO ಆಫೀಸವ್ರು ಬಂದು ನೋಟಿಸ್ ಕೊಟ್ಟು ಇವಾಗ ಏನಂತಂದರೆ ಕೋರ್ಟ್ಗೆ ಹಾಕ್ತಾಯಿದ್ದಾರೆ. ಸರ್, ಇವಾಗ ಕೋರ್ಟ್ಗೆ ಹಾಕಿದ್ರೆ ನಮ್ಮಂಥವ್ರು ಇವಾಗ ಮಕ್ಕಳು 10 ದಿವಸ ಸ್ಟಾರ್ಟ್ ಆಗಿದೆ ಸ್ಕೂಲ್. ನೀವು ಇವಾಗ ಕೋರ್ಟ್ಗೆ ಹಾಕಿದ್ದೀವಿ, ಕೋರ್ಟ್ಗೆ ಹೋಗ್ತೀವಿ ಅಂತಿದ್ರೆ ಆ ಕೋರ್ಟ್ಗೆ ಹೋದರೆ ಮಕ್ಕಳು ಜೀವನ ಇವಾಗ ಓದೋಕ್ಕೇನು ಸರ್? ಇವಾಗ ನಮ್ಗೆ ದಾರಿ ಮಾಡಿಕೊಡಿ, ನಮ್ಮ ಮಕ್ಕಳು ಓದೋಕೆ ಒಂದು ಇದು ಮಾಡಿಕೊಡಿ. ಮೇಡಮ್, ಯಾಕೆ ಇಷ್ಟೊಂದು ಮುಂಡಾಟ ಮಾಡ್ತಿದ್ದಾರೆ ಅಂತ ನಿಮ್ಗೇನು ಹೇಳಿದ್ರು? ನಮ್ಗೇನು ಹೇಳಿದ್ರು ಅಂದರೆ ಇದು ಜೈನ್ ಸ್ಕೂಲು ಅಂತ ಹೇಳ್ತಾರೆ. ಅದೊಂದು ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡ್ತಾರೆ. ಜೈನ್ ಸ್ಕೂಲು ಅಂದರೆ ಏನು ಅರ್ಥ ಹೇಳಿ ಸರ್? ಕರ್ನಾಟಕದಲ್ಲಿ ಇದ್ಮೇಲೆ ಎಲ್ಲ ಸ್ಕೂಲಲ್ಲೂ ಎಲ್ಲ ಮಕ್ಕಳು ಓದ್ತಾ ಇದ್ದಾರೆ. ಅಲ್ಲಿ ಕನ್ನಡದವ್ರಿಗೆ ಮಾತ್ರ ಹೇಳ್ಕೊಡ್ತಾ ಇದ್ದಾರಾ? ಇಲ್ಲ, ಎಲ್ಲ ಮಕ್ಳಿಗೂ ಹೇಳ್ಕೊಡ್ತಾ ಇದ್ದಾರೆ. ಇವರು ಬರೀ ಜೈನ್ ಅಂತ ಏನಕ್ಕೆ ಪ್ರೆಸ್ ಮಾಡಿ ಹೇಳ್ತಾರೆ? ಇವಾಗ ನಮ್ಮ ಮಕ್ಕಳು ಬೇಸಿಕ್ಕಿಂದ ಕಲಿಬೇಕು. 10 ಡೇಸ್ ಆಗಿದೆ, ನಮ್ಮ ಮಗು ಪೆನ್ಸಿಲ್ ಇಟ್ಕೊಳ್ಳೋಕೆ ಬರಲ್ಲ ಅಂದರೆ ಮುಂದಕ್ಕೆ ಅವ್ರು ಹೇಳ್ಕೊಡ್ತಾರ? ಪೆನ್ಸಿಲ್ ಇಟ್ಕೊಳ್ಳೋ ಸ್ಟಾರ್ಟಿಂಗ್ ಆಕ್ರೋಶ ಪ್ರೇಮ್. ಯಾಕಂದ್ರೆ ಮೈನಾರಿಟಿ ಸ್ಕೂಲ್ ಅಂತ ಹೇಳ್ತಿದ್ದಾರೆ, ಆದರೆ ಮೈನಾರಿಟಿಗೆ ಸೇರೋದಿಲ್ಲ ಅನ್ನುವಂಥ ಮಾತನ್ನ BEO ಕೂಡ ಹೇಳಿದ್ರು. ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ಆದರೆ ಈಗ ಆಡಳಿತ ಮಂಡಳಿ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ನಾವು ಪಬ್ಲಿಕ್ TVಯಿಂದಲೂ ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಸಿಗ್ತಾ ಇಲ್ಲ. ಕೇವಲ ಪ್ರಿನ್ಸಿಪಲ್ ಇದ್ದಾರೆ, ಅವರಿಗೆ ಗೊತ್ತಿರುವಂಥ ಮಾಹಿತಿಯನ್ನು ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಪೋಷಕರು ಕಳೆದ 25 ದಿನಗಳಿಂದ ತಮಗೆ ಸಿಕ್ಕಿರುವಂಥ RTA ಸೀಟ್ ಏನಿದೆ ಅದರ ಮೂಲಕ ಮಕ್ಕಳನ್ನ ಶಾಲೆಗೆ ಸೇರಿಸೋದಕ್ಕೆ ಪರದಾಡುವಂಥ
ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು ಪ್ರೇಮ್. ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. RTIನ ಅಡಿಯಲ್ಲಿ ಖಾಸಗಿ ಶಾಲೆಯಲ್ಲಿ 25% ಮೀಸಲಾತಿ ಇರುತ್ತೆ. ಈ ಕೋಟಾದಡಿಯಲ್ಲಿ ಯಾವ್ಯಾವ ಮಕ್ಕಳು ಸೆಲೆಕ್ಟ್ ಆಗಿರ್ತಾರೋ ಅವರ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕಾಗಿರುತ್ತೆ. ಬಟ್ ಯಾಕೆ ಈ ಪ್ರೈವೇಟ್ ಸ್ಕೂಲ್ನವರು ಈ ರೀತಿಯ ಮೊಂಡಾಟ ಪ್ರದರ್ಶನ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಕ್ಷೇತ್ರ ಶಿಕ್ಷಣಾಧಿಕಾರಿ BEO ನೋಟಿಸನ್ನು ಸರ್ವ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ಅಂಥೇಳಿ.